ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನಾನಿವಾಗ ಹೊಸದಾಗಿ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ಮಿನಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯೂಟ್ಯೂಬಲ್ಲಿ ಲಾಂಗ್ ವ್ಲಾಗ್ನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕು. ಕೇಳ್ಕೊತಾ ಇದ್ದೀನಿ ನಿಮ್ಮನ್ನು ಸಪೋರ್ಟ್ ಮಾಡಿ ಅಂತ. ಈ ಲಾಗ್ಗೆ ಯಾರ್ಯಾರು ರೀಚ್ ಆಗುತ್ತೆ ಆದಷ್ಟು ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಿಲ್ಲ, ನಾನು ಸ್ವಲ್ಪ ನರ್ವಸ್ ಆಗ್ತಾಯಿದ್ದೀನಿ, ಫಸ್ಟ್ ಅಲ್ವಾ, ಹಾಗಾಗಿ ಮೊದಲು ನಾನು ಹೆದರ್ತಾ ಇದ್ದೆ. ಯಾರು ಏನಂತಾರೋ ಏನು ಮಾಡ್ತಾರೋ, ನಾನು ಲಾಗ್ ಮಾಡೋದ್ರಿಂದ ಆಡ್ಕೋತಾರೆ ಜನ, ಏನು ಹುಡುಗಿ ಈ ಥರ ಎಲ್ಲ ಮಾಡ್ತಾಳಲ್ಲ ಅಂತ ಅಂದ್ಕೋತಾರೆ ನಾನು ಸುತ್ತಮುತ್ತ ಇರೋ ಜನ ಅಂತ ನಾನು ಅಂದ್ಕೊಂಡು ಲಾಗ್ ಕೂಡ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ತುಂಬ ದಿನದಿಂದ ಆಸೆ ಇತ್ತು ನಾನು ಕ್ರಿಯೇಟರ್ ಆಗಬೇಕು ಅಂತ. ಬಟ್ ಇದೊಂದು ಸ್ವಲ್ಪ ನನಗೆ ಕಟ್ಟಾಗ್ತಾ ಇತ್ತು. ಸೋಷಿಯಲಲ್ಲಿ ಯಾವ ಥರ ತಗೋತಾರೋ, ಏನು ಮಾಡ್ತಾರೋ. ಫ್ಯಾಮಿಲಿ ಸಪೋರ್ಟ್ ಇತ್ತು, ಏನು ಬೇಕಾದರೂ ಮಾಡು, ಏನೋ ಮಾಡು, ಒಂದು ಒಳ್ಳೆಯ ರೀತಿಲಿ ಮಾಡು ಅಂತಲೇ, ಕೆಟ್ಟ ರೀತಿ ಇಲ್ಲ ಅಂದಮೇಲೆ ಒಳ್ಳೆ ರೀತಿಲಿ ಮಾಡು ಅಂತ ಹೇಳ್ತಾಯಿದ್ರು. ನಾನು ಸರಿ ಆಯಿತು ಅಂತಲೇ ಅನ್ಕೊತಾ 3 ಇಯರ್ಸ್ ಆಯಿತು. ನಾನು 3 ಇಯರ್ಸ್ ಬ್ಯಾಕೆ ನಾನು ಕ್ರಿಯೇಟರ್ಸ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಆವಾಗ ಏನೋ ಗೊತ್ತಿಲ್ಲ ನನಗೆ, ಅದೇ ಯಾರು ಏನು ಅನ್ಕೋತಾರೋ ಏನು ಬಿಡ್ತಾರೋ, ಆಡ್ಕೋತಾರೆ ಜನ ಅಂತ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. 23 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ನಿಮ್ಮ ಹತ್ರ. ನಾನು ಇನ್ನೇನೂ ಕೇಳಲ್ಲ. ನನ್ನ ಹಸ್ಬೆಂಡ್ ಕೂಡ ಫಸ್ಟು ಎರಡು ದಿನ ನಾನೇ ಮುಜುಗರ ಪಟ್ಕೊಳ್ತಿದ್ದು ನೋಡ್ಬಿಟ್ಟು ಸರಿ ಬೇಡ ಬಿಡು ಅಂತ ಹೇಳಿದರು. ನೆಕ್ಸ್ಟ್ ಆಮೇಲೆ ನನ್ನ ಇಂಟ್ರೆಸ್ಟ್ ನೋಡಿ ಸರಿ ಆಯಿತು ಮಾಡು, ಏನಾಗಲ್ಲ, ಮಾಡು ಅಂತ ಹೇಳಿದ್ರು. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದೇ ಆಗಲಿ ಒಂದು ಗೆಲುವಿಗೆ ಒಂದು ಸಮಯ ತಗೊಳುತ್ತೆ. ಒಂದು ಗೆಲುವನ್ನು ಕಾಣೋಕ್ಕಿಂತ ಮೊದಲು ಏನಂತ ಹೇಳಿದ್ರೆ, ತುಂಬ ಸೋಲನ್ನು ನೋಡಿರ್ತೀವಿ, ಹೌದಲ್ವಾ? ತುಂಬ ಸೋಲುಗಳನ್ನ ತುಳಿದ ಮೇಲೇ ಗೆಲುವಿನ ಮೆಟ್ಲು ಸಿಗೋದು. ಗೆಲುವಿಗೂ ಕೆಲವೊಂದು ಮೆಟ್ಲುಗಳಿರುತ್ತೆ, ಸಡನ್ನಾಗಿ ಹತ್ತು ಬಿಡೋಕ್ಕಾಗಲ್ಲ ನಾವು ಗೆಲುವನ್ನು, ಹೌದಲ್ವಾ? ಹಾಗೇ ನಾನು ಕೂಡ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ನೀನು ಸಾಧನೆ ಮಾಡಬೇಕು ಅಂತ ಇದ್ದರೆ, ನಿನ್ನ ಕೆಲಸದಲ್ಲಿ ನೀನು ಮುಂದುವರಿಬೇಕು ಅಂತ ಇದ್ದರೆ ಅಪಮಾನ ನೀನು ಸಹಿಸಲೇಬೇಕು ಅಂತ ಹೇಳಿದ್ರು. ಓ ಹೌದಲ್ವಾ, ಅಪಮಾನ ಸಹಿಸಿದ್ರೇ ನಾವು ಮುಂದೊಂದು ದಿನ ಯಾರು ಏನು ಅಂದಿರ್ತಾರೆ ಅವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕೆ ಸಾಧ್ಯ. ನಾವು ಬೆಳೆದಾಗ ನಾವೇನವ್ರಿಗೆ ಮಾತು ರಿಟರ್ನ್ ಹೇಳೋದೇ ಬೇಡ, ಅವರೇ ನಮ್ಮ ಗೆಲುವನ್ನು ನೋಡಿದಾಗ ಹೇಳ್ತಾರೆ, ಹೌದಲ್ವಾ ನಾವು ಅವತ್ತು ಅಂದಿದ್ವಿ, ಬಟ್ ಅವಳು ಅದನ್ನ ತಲೆಗೆ ಹಾಕೊಳ್ದಲ್ಲೇ ಇವತ್ತು ಇಷ್ಟು ಸ್ಥಾನದಲ್ಲಿ ನಿಂತಿದ್ದಾಳೆ ಅಂತ. ಅದರಲ್ಲಿ ನನಗೆ ಕೆಲವೊಂದು ಚಿಕ್ಕ ಪುಟ್ಟ ಇನ್ಸಿಡೆಂಟ್ ಕೂಡ ನನ್ನ ಲೈಫಲ್ಲಿ ನಡೆದಿದೆ ಆಲ್ರೆಡಿ. ಅದನ್ನೇ ನಾನು ಇನ್ಸ್ಪೈರ್ ಆಗಿ ತಗೊಂಡು ನಾನು ಇದೊಂದು ಯೂಟ್ಯೂಬ್ ಅಂತಕ್ಕಂಥದ್ದು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನ್ನ ಅಮ್ಮಗೂ ಕೂಡ ತುಂಬ ಇಷ್ಟ ಆಯಿತು ಯೂಟ್ಯೂಬು. ನಮ್ಮಮ್ಮ ಮುಂಚೆನೇ ಹೇಳ್ತಾ ಇದ್ದೆ, ಅಮ್ಮ ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ಮಾಡಬೇಕು, ನಾನು ವೀಡಿಯೋಸನ್ನು ಮಾಡಬೇಕಣಮ್ಮ ಅಂತ. ಸರಿ ಆಯಿತು ಮಾಡು ಅಂತಲೇ ಹೇಳ್ತಾಯಿದ್ರು ಅವರು. ಆದರೆ ನನಗೇ ಮಾಡಿ ಬಿಡೋಕ್ಕೆ ಅವಮಾನ ಅನ್ನೋದಕ್ಕಿಂತ ಏನಂತಾರೋ ಜನ, ಅದು ಮೊದಲು ವ್ಲಾಗ್ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ ಅದು ಆ್ಯಕ್ಚುಲಿ. ಇವಾಗ ಯಾರ್ಯಾರು ಫೇಮಸ್ ಕ್ರಿಯೇಟರ್ಸ್ ಆಗಿದ್ದಾರೆ, ಫೇಮಸ್ ಯೂಟ್ಯೂಬರ್ಸ್ ಆಗಿದ್ದಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಅದೆಲ್ಲ ಅನುಭವಿಸಿರ್ತಾರೆ ಅವರು. ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ನೋಡೋ ರೀತಿಯೇ ಚೇಂಜ್ ಆಗಿರುತ್ತೆ. ನಾನು ಅದನ್ನೇ ಈ ವಿಡಿಯೋಯಿಂದ ಆ ಥರ ಎಲ್ಲ ಆಗುತ್ತೆ ಅಂತ ನಾನು ಕೂಡ ಇದು ಮಾಡಿದ್ದೆ. ನಾನು ಅದೇ ಥರ ಅಂದ್ಕೊಂಡ್ರೆ ನನ್ನ ಗುರಿಯನ್ನು ನಾನೇ ಸಾಧಿಸ್ಬೇಕು. ಈಗ ಅಕ್ಕಪಕ್ಕ ಮನೆಯವ್ರು ಬಂದು ನನ್ನ ಗುರಿನಾಗಲಿ ನನ್ನ ಕನಸನ್ನಾಗಲಿ ಅವರು ಸಾಧಿಸಲ್ಲ, ಇಲ್ಲ ಸಾಧಿಸೋಕ್ಕೆ ಸಹಾಯನೂ ಮಾಡಲ್ಲ ಅವರು, ಹೌದಲ್ವಾ? ಹಾಗಾಗಿ ನಾನು ಕೂಡ ನನ್ನ ಗುರಿಯನ್ನು, ನನ್ನ ಕನಸನ್ನು ನಾನು ನನಸು ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಪರಿಶ್ರಮ ಪಡಲೇಬೇಕು. ನಾನು ಅದನ್ನೆಲ್ಲ ತಲೆಗೆ ಹಾಕ್ಕೋಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು. ನಾನು ಮಾತಾಡ್ತಾ ಇದ್ದೀನಿ, ಆಲ್ರೆಡಿ ಸ್ವೆಟ್ ಆಗ್ತಾಯಿದ್ದೀನಿ, ಸ್ವಲ್ಪ ಭಯ ನನಗೆ ಅಷ್ಟೇ, ಏನಿಲ್ಲ, ಮುಂದೆ ಸರ್ ಮಾಡ್ಕೋತೀನಿ ಅಂತ ಅಂದ್ಕೊಂಡಿದ್ದೀನಿ. ಸರ್ ಮಾಡ್ಕೋತೀನಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ವೀಡಿಯೋ ಯಾರ್ಯಾರು ರೀಚ್ ಆಗಿದೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಕೇಳ್ಕೊತಿದ್ದೀನಿ ಅಷ್ಟೇ. ನೀವೇ ನನ್ನ ದೇವರುಗಳು ಇವಾಗ. ಥ್ಯಾಂಕ್ ಯು ಆಲ್.